ಸಚಿವರು ಶಾಸಕರ ನಡುವೆ ಶೀತಲ ಸಮರ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಎದುರೇ ಕಾಂಗ್ರೆಸ್ ಶಾಸಕ ಸಚಿವರು ಕಿತ್ತಾಟವನ್ನ ನಡೆಸಿದ್ದಾರೆ. ಸಚಿವರು ಹಾಗೆ ಶಾಸಕರ ನಡುವೆ ಶೀತಲ ಸಮರ ಅನ್ನೋದು ನಿಲ್ತಾನೆ ಇಲ್ಲ. ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ಶಾಸಕರು ಸಚಿವರು ಕಿತ್ತಾಡಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವರ ವಿರುದ್ಧ ಶಾಸಕರು ಗರಂ ಆಗಿರುವಂತದ್ದು. ಹಾಗಾದ್ರೆ ಯಾರ್ಯಾರ ನಡುವೆ ಕಾಳಗ ಜೋರಾಗಿತ್ತು? ಯಾವ ವಿಷಯಕ್ಕೆ ಶಾಸಕರು ಸಚಿವರ ನಡುವೆ ರೋಷಾವೇಶ ಇತ್ತು? ಮುಖ್ಯಮಂತ್ರಿಗಳ ಎದುರಲ್ಲೇ ಈ ರೀತಿ ರೋಷಾವೇಶವನ್ನ ಮೆರೆದಿದ್ದು ಯಾವ್ಯಾವ ನಾಯಕರು ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ಆದ್ರೆ ಯಾವುದೂ ಕೂಡ ಸರಿ ಇಲ್ಲ. ಎಲ್ಲರೂ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಒಗ್ಗಟ್ಟಾಗಿದ್ದೀವಿ, ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದೀವಿ ಅಂತಾರೆ. ಅದರೆಲ್ಲ ಬೋಗಸ್ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿಗಳ ಎದುರೇನೆ ಸಚಿವನಿಗೆ ಕೈ ಶಾಸಕ ಕ್ಲಾಸ್ ತಗೊಂಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಶಾಸಕರಾದಂಥ ನರೇಂದ್ರ ಸ್ವಾಮಿ ಹಿಗ್ಗಾಮುಗ್ಗ ಮಾತಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಾರಣ, ನಿನ್ನೆ ಎಸ್ಸಿ/ಎಸ್ಟಿ ಉಪಯೋಜನೆಗಳ ಪರಿಷತ್ ಸಭೆಯಲ್ಲಿ ಮಾತಿನ ಚಕಾಮಕಿ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ನಡೆ ಬಗ್ಗೆ ನರೇಂದ್ರ ಸ್ವಾಮಿ ಅವರು ಗರಂ ಆಗಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳ ವಿಚಾರವಾಗಿ ಎಚ್.ಸಿ. ಮಹದೇವಪ್ಪನವರು ಮಾತಾಡ್ತಾರೆ. ಆ ಮಾತಿಗೆ ನರೇಂದ್ರ ಸ್ವಾಮಿ ಅವರು ಕೂಡ ಮಾತಿನಲ್ಲೇ ಟಕ್ಕರನ್ನ ಕೊಡ್ತಾರೆ. ಹಾಗಾಗಿ ಇಬ್ಬರ ನಡುವೆ ಮಾತಿನ ಪೈಪೋಟಿ ಅನ್ನೋದು ಹೆಚ್ಚಾಗಿನೇ ಇದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆನೆ ಸಮಾಜ ಕಲ್ಯಾಣ ಇಲಾಖೆ ನಡೆ ಬಗ್ಗೆ ಶಾಸಕ ನರೇಂದ್ರ ಸ್ವಾಮಿ ಅವರು ಗರಂ ಆದ್ರು. ಸಚಿವರಿಗೆ ಕ್ಲಾಸ್ ಕೂಡ ತಗೊಂಡ್ರು. ನಿನ್ನೆ ಏನು ಎಸ್ಸಿ/ಎಸ್ಟಿ ಉಪಯೋಜನೆಗಳ ಪರಿಷತ್ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳ ಅನುಷ್ಠಾನ ನಿಯಮಾವಳಿಗಳ ವಿಚಾರದಲ್ಲಿ ಜಟಾಪಟಿ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ಸಚಿವರಾದಂಥ ಎಚ್.ಸಿ. ಮಹದೇವಪ್ಪ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲವು ನಡವಳಿಕೆಗಳು ಸರಿಪಡಿಸಿಕೊಳ್ಬೇಕು ಅಂತ ನರೇಂದ್ರ ಸ್ವಾಮಿ ಅವರು ಎಚ್.ಸಿ. ಮಹದೇವಪ್ಪನವರಿಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಶಾಸಕರನ್ನ ಸಮಾಧಾನಪಡಿಸಿ ಬಳಿಕ ಭರವಸೆಯನ್ನು ನೀಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ನರೇಂದ್ರ ಸ್ವಾಮಿ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ನಿಜಕ್ಕೂ ಕೂಡ ಕೇವಲ ಸಿದ್ದರಾಮಯ್ಯ, ನರೇಂದ್ರ ಸ್ವಾಮಿ, ಎಚ್.ಸಿ. ಮಹದೇವಪ್ಪನವರಿಗೆ ಸಂಬಂಧಪಟ್ಟಂತಹ ಮಾತುಕತೆಯಲ್ಲ, ಇಡೀ ಕಾಂಗ್ರೆಸ್ ಪಾಳೆಯಕ್ಕೇನೆ ಸಂಬಂಧಪಟ್ಟಂತಹ ಚರ್ಚೆ ಇದು. ಕಾಂಗ್ರೆಸ್ ಪಾಳೆಯಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗ್ತಾ ಇದೆ. ಒಳಗೊಳಗೇನೆ ಒಳಬೇಗುವುದು ಇದೆ, ಬೇಸರ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಒಳಗೊಳಗೇನೆ
ಬಹಳ ಬಹಳ ಅಂದ್ರೆ ಹೆಂಗೆ ಅಂತಂದ್ರೆ ಅವ್ರು ನೋಡಿದ್ರೆ ಇವ್ರಿಗೆ ಆಗ್ತಾ ಇಲ್ಲ, ಇವ್ರು ನೋಡಿದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮನ್ನಲ್ಲೇ ನಾವು ಹಿಂಗೆ ಕಿತ್ತಾಡ್ಕೊಂಡ್ರೆ ನಾವು ವಿಪಕ್ಷಗಳಿಗೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ, ಜೆಡಿಎಸ್ಗೆ ಆಹಾರ ಆಗೋಗ್ಬಿಡ್ತೀವಿ. ಹಾಗಾಗಿ ಸೂಕ್ಷ್ಮವಾಗಿ ಮಾತಾಡಿ, ಏನೇ ನಿರ್ಧಾರವನ್ನ ತಗೊಂಡ್ರು, ಏನೇ ಮಾತಾಡ್ಬೇಕು ಅಂತಂದ್ರು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ಅಂತ ಸಿದ್ದರಾಮಯ್ಯನವರು ನರೇಂದ್ರ ಸ್ವಾಮಿ ಹಾಗೆ ಎಚ್.ಸಿ. ಮಹದೇವಪ್ಪನವರಿಗೆ ಕಿವಿ ಮಾತನ್ನ ತಿಳಿಸ್ತಾರೆ. ಯಾವ ಕಿವಿ ಮಾತಿಗೂ ಕೂಡ ಬಗ್ತಾ ಇಲ್ಲ. ಮುಖ್ಯವಾಗಿ ಶಾಸಕ ನರೇಂದ್ರ ಸ್ವಾಮಿಯವರು ಎಚ್.ಸಿ. ಮಹದೇವಪ್ಪ ಅವರನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿನೇ ಮೇಲಿಂದ ಮೇಲೆ ಅವರಿಗೆ ಕ್ಲಾಸ್ ತಗೊಳ್ತಾನೆ ಇರ್ತಾರೆ. ನಿನ್ನೆಯೂ ಕೂಡ ಅದೇ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಯೋಜನೆಗಳ ಅನುಷ್ಠಾನ, ನಿಯಮಾವಳಿಗಳ ವಿಚಾರದಲ್ಲಿ ಈ ಜಟಾಪಟಿ ಆಗ್ತಾ ಇರೋದ್ರಿಂದ ಎಲ್ಲ ಶಾಸಕರಿಗೆ, ಸಚಿವರಿಗೆ ಒಂದು ಕಡೆ ಮುಜುಗರ ಆಗಿದೆ. ಅದನ್ನ ಸರಿಪಡಿಸಬೇಕು ಅಂತ ಹಲವಾರು ನಾಯಕರು ಮುಂದಾದ್ರು. ಬಟ್ ನಾನು ಮಾಡಿರೋದೇ ಸರಿ, ನಾನು ಮಾತಾಡಿರೋದೇ ಸರಿ ಅಂತ ನರೇಂದ್ರ ಸ್ವಾಮಿ ಅವರು ಅಂದ್ಕೊಂಡಿದ್ದಾರೆ. ನೋಡೋಣ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಸ್ವಾಮಿ ಅವರ ಕೋಪ ಕಡಿಮೆ ಆಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ಎಲ್ಲ ಒಂದು ಕಡೆ ಎಚ್.ಸಿ. ಮಹದೇವಪ್ಪನವರದೇ ತಪ್ಪಿದೆ. ಆ ಥರ ಮಾತಾಡಬಾರ್ದಿತ್ತು. ಹಾಗಾಗಿ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಕ್ಲಾಸ್ ತಗೊಂಡಿದ್ದಾರೆ. ಒಳ್ಳೆದೇ ಆಯ್ತು ಬಿಡಿ ಅಂತ ಕೆಲವರು ಮಾತಾಡ್ಕೊಂಡಿದ್ದು ಕೂಡ ಉಂಟು.